ಇಲ್ಲಿ ನೋಡಿ, ಕೆರೆಯ ದಡದ ಮೇಲಿನ ಮರದಲ್ಲಿ ತೂಗು ಹಾಕಿದ ಫಲಕ ಒಂದು ಕಾಣ್ತಾ ಇದೆ. ಯಾರೋ ಏನೋ ವಿನಂತಿ ಮಾಡ್ತಾ ಇದ್ದಾರೆ. ಏನು ನೋಡೋಣ ಅಲ್ವೇ? ನಮಗೆ ನಿಮ್ಮ ಹಾಗೆ ಕೈ ಕಾಲುಗಳಿಲ್ಲ, ನಮ್ಮ ನೋವನ್ನು ಹೇಳಿಕೊಳ್ಳೋಣ ಅಂದರೆ ನಿಮ್ಮ ಥರ ಧ್ವನಿಯೂ ಇಲ್ಲ. ಕೆರೆಗೆ ಪ್ಲಾಸ್ಟಿಕ್ ಬಾಟಲಿ, ಬಟ್ಟೆ ಇವೆಲ್ಲ ಹಾಕಿ ಪರಿಸರವನ್ನು ಹಾಳು ಮಾಡಬೇಡಿ. ನಾವು ಕೆರೆಯನ್ನು ಎಷ್ಟು ಸ್ವಚ್ಛವಾಗಿ ಇಟ್ಕೊಂಡಿದ್ದೀವಿ ನೋಡಿ. ನಮ್ಮ ಜೊತೆ ಸ್ವಚ್ಛ ಭಾರತ್ ಅಭಿಯಾನಕ್ಕೆ ನೀವು ಕೈ ಜೋಡಿಸಿ. ಇಂತಿ ನಿಮ್ಮ ಪ್ರೀತಿಯ ಕೆರೆಯ ಮೀನುಗಳು. ಮೀನುಗಳು ನಮ್ಮೊಂದಿಗೆ ವಿನಂತಿ ಮಾಡಿಕೊಂಡಿವೆ. ಅಂದ ಮೇಲೆ ಮನುಷ್ಯರಾಗಿ ನಮ್ಮ ಕರ್ತವ್ಯ ನಾವು ತಿಳಿದುಕೊಳ್ಳಲೇಬೇಕು ಅಲ್ವೇ? ಈ ವರ್ಷದ ಫೆಬ್ರವರಿ ತಿಂಗಳಿನ 3ನೇ ವಾರದ ಕೊನೆಯಲ್ಲಿ ನಾವು ಸಕಲೇಶಪುರಕ್ಕೆ ಹೋಗಿದ್ದೆವು. 2 ದಿನಗಳ ಮಟ್ಟಿಗೆ ಇಲ್ಲಿ ಹೋಟೆಲ್ ಆಶ್ರಿತಾದಲ್ಲಿ ತಂಗಿದ್ದೆವು. ಹೋಟೆಲ್ ಚೆನ್ನಾಗಿದೆ, ಪಕ್ಕದಲ್ಲೇ ಕ್ಯಾಂಟೀನ್ ಕೂಡ ಇದೆ. ಈಗ ಚಳಿಗಾಲ ಕಳೆದು ಬೇಸಿಗೆಗಾಲ ಆರಂಭವಾಗುವ ಸಮಯ ಅಲ್ವೇ? ಮುಂಜಾವಿನ ಮಂಜು ಮುಸುಕಿದ ಸಮಯದಲ್ಲಿ ಒಂದು ಕಾಲ್ನಡಿಗೆ ಹೋಗೋಣ ಅಂತ ನಾನು ಮತ್ತು ರಘು ಹೊರಟಿದ್ದೇವೆ. ಇಲ್ಲೇ ಪಕ್ಕದಲ್ಲೇ ಒಂದು ಕೆರೆ ಇದೆ ಅಂತೆ, ತುಂಬ ಚೆನ್ನಾಗಿದೆ, ಚೆಂದ ಇದೆ ಅಂತ ಗೊತ್ತಾಯಿತು. ಹಾಗಾಗಿ ನಡೆದ ಹಾಗೂ ಆಯಿತು, ಹೇಗಿದೆ ಅಂತ ನೋಡಿದ ಹಾಗೆ ಆಯಿತು. ಅಂದಹಾಗೆ ನಾವು ಸಕಲೇಶಪುರಕ್ಕೆ ಯಾಕೆ ಬಂದದ್ದು ಅಂತ ಹೇಳಲಿಲ್ಲ ಅಲ್ವೇ? ಒಂದು ಉದ್ದೇಶ ಇದೆ. ಅಂದರೆ ನಾವು ನಮ್ಮ ನಿಸರ್ಗ ಪ್ರಕಾಶನದ ಪುಸ್ತಕಗಳನ್ನು ಶಾಲೆಗಳಿಗೆ ಪರಿಚಯಿಸುವ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದೇವೆ. ಹೇಗೂ ಬಂದಿದ್ದೇವಲ್ಲ, ಸ್ವಲ್ಪ ಸುತ್ತಮುತ್ತ ಏನಿದೆ ಅಂತ ನೋಡೋದು, ಜನರನ್ನು ಮಾತನಾಡಿಸೋದು, ಇವೆಲ್ಲ ನಮಗೆ ಇಷ್ಟವಾದ ಕೆಲಸಗಳು. ಹಾಗೆ ನಡೆಯುತ್ತಾ ಕೆರೆ ಹತ್ತಿರ ಹೋಗೋಣ ಈಗ ಅಲ್ವಾ? ಹೆಚ್ಚು ದೂರ ಏನೂ ಇಲ್ಲ ಅಂತ ಗೊತ್ತಾಯಿತು. ಸುಮಾರು 3/4 ಕಿಲೋಮೀಟ್ರ್ ಇರಬೇಕು, ನೋಡುವ. ನಮ್ಮೊಡನೆ ಸ್ವಚ್ಛ ಭಾರತ್ ಅಭಿಯಾನಕ್ಕೆ ಕರೆ ಕೊಟ್ಟ ಮೀನುಗಳು ಇಲ್ಲೇ ಇವೆ ನೋಡಿ. ಬಣ್ಣ ಬಣ್ಣದ ಮೀನುಗಳು ಚಂದ ಇವೆ. ನಾವು ಈಜಿದಂತೆ ನೀವು ಈಜಬಲ್ಲಿರಾ ಅಂತ ನಮಗೆ ಸವಾಲು ಕೊಡ್ತಾ ಇವೆ ನೋಡಿ. ಮನುಷ್ಯನಿಗೆ ನಿಮ್ಮಂತೆ ಈಜುವುದಕ್ಕೂ ಗೊತ್ತು, ಹಕ್ಕಿಯಂತೆ ಹಾರುವುದನ್ನು ಕಲಿತು ಬಿಟ್ಟಿದ್ದಾನೆ ಅಂತ ನಾನೇನು ಹೇಳ ಹೋಗಲಿಲ್ಲ ಬಿಡಿ. ಯಾಕೆಂದರೆ ಈಗ ನಮ್ಮ ಉದ್ದೇಶ ಈ ಕೆರೆ ಸುತ್ತ ನಡೆಯುತ್ತಾ 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 ಮಂಜು ಮುಸುಕಿದ ವಾತಾವರಣದಲ್ಲಿ ಸಂತೋಷದಿಂದ ಸ್ವಲ್ಪ ಸಮಯವನ್ನು ಕಳೆಯುವುದು. ಮೀನುಗಳ ವಿನಂತಿಗೆ ಇಲ್ಲಿ ಮಾನ್ಯತೆ ಸಿಕ್ಕಿದೆ. ಪರಿಸರ ಸ್ವಚ್ಛವಾಗಿ ನಮ್ಮ ಕಣ್ಣಿಗೆ ಕಾಣ್ತಾ ಇವೆ. ಆದರೂ ಕೂಡ ಇಲ್ಲಿ ಈ ಕಾಲ್ನಡಿಗೆಯ ದಾರಿಯ ಈ ಕಡೆ ಸ್ವಲ್ಪ ಹೂಗಿಡಗಳನ್ನು, ಹಣ್ಣಿನ ಮರಗಳನ್ನು ಹಾಕಿದರೆ ಚೆನ್ನಾಗಿತ್ತೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಹೂಗಿಡಗಳು ಅಥವಾ ಹೀಗೆ ಚಂದ ಗೊತ್ತಿಲ್ಲ. ಒಬ್ಬೊಬ್ಬರ ಆಸಕ್ತಿ ಒಂದೊಂದು ರೀತಿ ಇರ್ತದೆ ಅಲ್ವಾ? ಈಗ ನಡೀತಾ ಇರುವಾಗ ಒಂದಷ್ಟು ಬಗೆ ಬಗೆ ಹೂಗಳು ಕೂಡ ಕಣ್ಣಿಗೆ ಕಾಣ್ತಾ ಇದ್ದರೆ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನ್ನಿಸ್ತು. ಹಕ್ಕಿಗಳ ಕಲರವಂತೂ ಕೇಳ್ತಾನೇ ಇದೆ. ನೀವು ದಿನ ಬರ್ತೀರಾ ಸರ್ ವಾಕಿಂಗ? ಹಾಂ, ಹೌದಾ? ನೀವು? ನಾವಿಲ್ಲ, ನಾವು ಮೈಸೂರವರು ಬಂದಿದ್ದೇವೆ ಇಲ್ಲಿ. ಎಲ್ಲಿ ಮೈಸೂರಲ್ಲಿ? ಮೈಸೂರಲ್ಲಿ ಸಿದ್ಧಾರ್ಥ ಲೇಔಟ್ ಹತ್ರ. ಹೌದಾ? ಅಲ್ಲಿರೋದು ಏನು ಮಾಡ್ಕೊಂಡಿದ್ದೀವಿ ಅನಿಸುತ್ತೆ? ನಾನು ರಿಟೈರ್ಡ್, ಅಂದರೆ ನಾನು ಬ್ಯಾಂಕಲ್ಲಿದ್ದೆ. ಇದು ಹೈಸ್ಕೂಲ್ ಟೀಚರ್ ಆಗಿದ್ದು, ಈಗ ರಿಟೈರ್ಡ್. ನಮ್ಮ ಸಿಸ್ಟರ್ ಸಿದ್ಧಾರ್ಥ ಲೇಔಟಲ್ಲಿ. ಹೌದಾ? ಇಲ್ಲಿಗೆ ಕಾಲ್ನಡಿಗೆಗಾಗಿ ಬರೋರು, ವ್ಯಾಯಾಮ ಮಾಡಲಿಕ್ಕೆ ಬರೋರು, ಮತ್ತು ಕೆರೆಯ ಪಕ್ಕವೇ ಒಂದು ದೇಗುಲ ಕೂಡ ಇದೆ, ಅಯ್ಯಪ್ಪನ ಗುಡಿ. ನಾವೇನು ಸ್ವಲ್ಪ ಹೊತ್ತು ಇಲ್ಲಿದ್ದು ಹಿಂದಿರುಗುವವರು.